ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಹಾರಾಷ್ಟ್ರದ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಿತ್ರ ಬೆಳವಣಿಗೆಗಳು ಸಂಭವಿಸ್ತಾ ಇದ್ದಾವೆ. ನಿಮಗೆ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, ಏಕನಾಥ್ ಶಿಂದೆ ಅವರು ಪತ್ರಿಕಾಗೋಷ್ಠಿ ಮಾಡಿ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕಾಗಿಲ್ಲ ಅಂತ ನಿರೀಕ್ಷೆಯನ್ನು ನಾನು ಇಟ್ಕೊಂಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾರನ್ನ ಬೇಕಾದರೂ ಮುಖ್ಯಮಂತ್ರಿಯನ್ನಾಗಿ ಮಾಡಬಹುದು, ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲಿವರೆಗೂ ಇದ್ದಂಥ ಭಾಳ ದೊಡ್ಡ ಮಟ್ಟದ ವದಂತಿ ಏನಪ್ಪ ಅಂದರೆ, ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹಠ ಹಿಡಿದು ಕುಳಿತಿದ್ದಾರೆ. ಏಕೆಂದರೆ ಈ ಬಾರಿ ಬಂದಿರುವಂಥ ಫಲಿತಾಂಶ ನನ್ನ ನಾಯಕತ್ವದಲ್ಲಿ ನಡೆದಂಥ ಚುನಾವಣೆಯಾಗಿತ್ತು. ನಾನು ಅಧಿಕಾರ ನಡೆಸಿದ್ದೆ 2.5 ವರ್ಷ. ಅದರ ಫಲಶ್ರುತಿಯಾಗಿ ಬಂದಿರುವ ಫಲಿತಾಂಶ. ಆದ್ದರಿಂದ ಅದಕ್ಕೆ ನಾನು ಬಾಧ್ಯಸ್ಥ, ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಠ ಹಿಡಿದಿದ್ದಾರೆ, ರಚ್ಚೆ ಹಿಡಿದು ಕುಳಿತಿದ್ದಾರೆ ಅನ್ನುವಂಥ ಭಾಳ ದೊಡ್ಡ ಮಟ್ಟದ ವದಂತಿ ಮಹಾರಾಷ್ಟ್ರದ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇತ್ತು. ಅದನ್ನು ತಳ್ಳಿ ಹಾಕಿ ಏಕನಾಥ್ ಶಿಂದೆ ಪತ್ರಿಕಾಗೋಷ್ಠಿ ಮಾಡಿದ್ದು. ಅದಾದ ಮೇಲೆ ಹಾಗಾದರೆ ವರಿಷ್ಠರು ಯಾರು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಬೇಕಲ್ವಾ? ಏಕೆಂದರೆ 23ನೇ ತಾರೀಕು ಫಲಿತಾಂಶ ಬಂದಿದೆ. ಇವತ್ತು 30ನೇ ತಾರೀಕು. 7 ದಿನಗಳಾದರೂ ಕೂಡ ಇನ್ನೂ ಸಂದಿಗ್ಧತೆ ತಲೆದೋರಿದೆ. ಅಂದರೆ ಒಳಗಡೆ ಏನೋ ವ್ಯತ್ಯಾಸ ಆಗಿದೆ ಅಂತ ಯಾರು ಬೇಕಾದರೂ ಊಹಿಸಬಹುದು. ಹಾಗೆ ವ್ಯತ್ಯಾಸ ಆಗಲಿಕ್ಕೆ ಯಾವುದೇ ಕಾರಣಗಳೇ ಇಲ್ಲ, ಆದರೂ ಕೂಡ ಈ ರೀತಿ ಆಗ್ತಾ ಇದೆ ಅಂದರೆ ಅದರ ಹಿಂದೆ ಬಹಳಷ್ಟು ವಿಷಯಗಳಿದ್ದಾವೆ ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇರೋರು ಸ್ವತಃ ಏಕನಾಥ್ ಶಿಂದೆ. ನೋಡಿ, ಏಕನಾಥ್ ಶಿಂದೆ ಏನೂ ಅಲ್ಲದ ಸಂದರ್ಭದಲ್ಲಿ ಕೇವಲ ಶಿವಸೇನೆಯ ಉದ್ಧವ್ ಠಾಕ್ರೆಯ ಬಣದಲ್ಲಿದ್ದಂಥ ಒಬ್ಬ ಶಾಸಕ, ಒಬ್ಬ ಸಚಿವ ಅಷ್ಟೇ. ಆತ ಬಂಡಾಯ ಹೋಗಿದ್ದಾರೆ 39 ಜನರು ಅನ್ನುವಂಥ ಏಕಮೇವ ಕಾರಣಕ್ಕೆ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿದ್ದು. ಅದಕ್ಕಿಂತ ಮುಂಚೆ ಉದ್ಧವ್ ಠಾಕ್ರೆ ಅವರು 56 ಸ್ಥಾನಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಕೇಳಿದಾಗ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರಲಿಲ್ಲ. 56 ಸ್ಥಾನ ಇಟ್ಕೊಂಡಾಗ ಇಲ್ಲ, ಕೊಡೋಕ್ಕಾಗಲ್ಲ, ಯಾಕಂದರೆ ಅತಿ ಹೆಚ್ಚು ಸ್ಥಾನ ಬಂದಿರೋದು ನಮಗೆ, ದೇವೇಂದ್ರ ಫಡ್ನವೀಸ್ ನಾಯಕತ್ವದಲ್ಲಿ ನಾವು ಚುನಾವಣೆ ನಡೆಸಿದ್ದೇವೆ, ನೀವು ಈ ರೀತಿ ರಚ್ಚೆ ಹಿಡಿದ್ರೆ ನಾವು ಕೊಡೋಕ್ಕಾಗಲ್ಲ ಅಂತ ಹಿಂಸರಿದಿತ್ತು ಭಾರತೀಯ ಜನತಾ ಪಾರ್ಟಿ. ಮಹಾವಿಕಾಸ್ ಅಘಾಡಿ ಸರ್ಕಾರ ಆಯಿತು. ಈಗ 39 ಸ್ಥಾನ ಇರುವಂಥ ಏಕನಾಥ್ ಶಿಂದೆಗೆ ಅವತ್ತಿನ ದಿವಸ ಮುಖ್ಯಮಂತ್ರಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ. ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಏನಪ್ಪ? ಉದ್ಧವ್ ಠಾಕ್ರೆ ಬಣವನ್ನು ಸಂಪೂರ್ಣವಾಗಿ ಬಗ್ಗು ಬಡಿಯಬೇಕು ಅಂತಂದರೆ ಇನ್ನೊಂದು ಏಕನಾಥ್ ಶಿಂದೆ ಮತ್ತೊಂದು ಶಿವಸೇನೆ ತಯಾರಾಗಬೇಕು, ಅದಕ್ಕೆ ಅಧಿಕಾರ ಇದ್ದರೆ ಹೆಚ್ಚು ಬಲಾಢ್ಯ ಆಗತ್ತೆ ಅನ್ನುವಂಥ ಕಾರಣ. ಎರಡನೇದು, ಒಂದು ವೇಳೆ ಇವರೆಲ್ಲರೂ ಅನರ್ಹರು ಅಂತ ಏನಾದರೂ ಕೋರ್ಟ್ ಘೋಷಿಸಿದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅವಮಾನ ಆಗಬಾರ್ದು ಅಂತ. ಅಲ್ಲಿ ಏಕನಾಥ್ ಶಿಂದೆ ಒಬ್ಬ ಪದಾತಿ ದಳದಲ್ಲಿ ಒಂದೇ ಒಂದು ಪದ, ಇದು ಅಷ್ಟೇ. ಅದು ಬಿಟ್ಟರೆ ಆತ ಮುಖ್ಯ ನಾಯಕ ಅಂತ ಬಿಂಬಿಸುವಂಥದ್ದಾಗಲಿ ಅಥವಾ ಆತನೇ ಮುಂದಿನ ಚುನಾವಣೆಯಲ್ಲೆಲ್ಲ ಗೆದ್ದು ಬರುವಂಥವನು, ಆತನ ನೇತೃತ್ವದಲ್ಲಿ ನಡೆಯುವಂಥದ್ದಾಗಲಿ ಭಾರತೀಯ ಜನತಾ ಪಾರ್ಟಿ ಅಂದ್ಕೊಳ್ಳೇ ಇಲ್ಲ. ಅವತ್ತಿನ ಕಾಲಘಟ್ಟಕ್ಕೆ ಆತ ಅಲ್ಲಿ ಒಬ್ಬ ಪಾತ್ರಧಾರಿ ಅಷ್ಟೆ. ಆದರೆ ಏಕನಾಥ್ ಶಿಂದೆಗೆ ಏನಾಯಿತು ಅಂದರೆ, ಇದ್ದಕ್ಕಿದ್ದ ಹಾಗೆ ಈ ಬಾರಿ ಬಂದಿರೋ ಫಲಿತಾಂಶ ಯಾವ ರೀತಿ ಭ್ರಮಾಧೀನರನ್ನಾಗಿ ಮಾಡಿಸ್ತು ಅಂದರೆ, ನನ್ನಿಂದಾಗಿ ಇವತ್ತು ಮರಾಠ ಓಟುಗಳು ಬಂದಿದ್ದಾವೆ, ನನ್ನಿಂದಾಗಿ ದಲಿತರು ಮತ್ತು ಹಿಂದುಳಿದ ವರ್ಗದ ಮತಗಳು ಬಂದಿದ್ದಾವೆ, ನಾನು ಅತ್ಯಂತ ಜನಪ್ರಿಯ ಅನ್ನುವಂಥ ಕಾರಣಕ್ಕೋಸ್ಕರ ಇಡೀ ಮಹಾರಾಷ್ಟ್ರದ ಜನ ನನ್ನ ಎಲ್ಲ ಕಡೆ ಜೈಬೇರಿ ಬಾರಿಸಿ ನನ್ನನ್ನು ಬರಮಾಡ್ಕೋತಾ ಇದ್ದಾರೆ ಅನ್ನುವಂಥ ಒಂದು ದೊಡ್ಡದಾದಂಥ ಭ್ರಮೆಗೆ ಸಿಲುಕಿಬಿಡ್ತಾರೆ ಏಕನಾಥ್ ಶಿಂದೆ. ಅವರು ಏನೂ ಮಾಡೋದಿಲ್ಲ, 2 ಮಾತನ್ನು ಹೇಳ್ತಾರೆ ಹೈಕಮಾಂಡಿಗೆ. ಏನಂತ? ಮೊದಲನೇದಾಗಿ ನೋಡಿ, ನಾವಿಬ್ಬರು ಮರಾಠ ಲೀಡರ್ ಇದ್ದೀವಿ, ಒಂದು ಅಜಿತ್ ಪವಾರ್, ಎರಡನೇದು ನಾನು. ಅಲ್ಲಿ ಈ ಬಾರಿ ಮರಾಠ ಓಟ್ಗಳು, ಹಿಂದುಳಿದ ವರ್ಗಗಳ ಓಟ್ ಬಂದದ್ದಕ್ಕೆ ನಾವು ಗೆದ್ದಿದ್ದೇವೆ. ಈಗ ಅಲ್ಲಿ ದೇವೇಂದ್ರ ಫಡ್ನವೀಸನ್ನು ಕೂಡಿಸಿರೋ, ಒಬ್ಬ ಬ್ರಾಹ್ಮಣನ ಕೂಡಿಸಿದರೆ ಹಿಂದುಳಿದ ವರ್ಗಕ್ಕೆ, ದಲಿತ ವರ್ಗಕ್ಕೆ ಅನ್ಯಾಯ ಆಗತ್ತೆ. ಆದ್ದರಿಂದ ಅಲ್ಲಿ ಯಾರದಾದರೂ ಹಿಂದುಳಿದ ವರ್ಗದ ನಾಯಕನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡೋಣ. ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನು, ನೀವು ಯಾರನ್ನ ನಾಯಕರನ್ನಾಗಿ ಮಾಡಿ ನಂದೇನು ಅಭ್ಯಂತರ ಇಲ್ಲ ಅಂತ. ಇಲ್ಲಿ ಹೇಳೋದೇನು, ದೇವೇಂದ್ರ ಫಡ್ನವೀಸ್ ಬೇಡ ಅಂತ. ದೇವೇಂದ್ರ ಫಡ್ನವೀಸ್ ಈತನ ಕೆಳಗೆ ಉಪಮುಖ್ಯಮಂತ್ರಿ ಆಗ್ಬೋದಂತೆ, ದೇವೇಂದ್ರ ಫಡ್ನವೀಸ್ ಕೈ ಕೆಳಗೆ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ ಆಗೋದಿಲ್ವಂತೆ. ನೋಡಿ, ಇದು ಯಾವ ಮಟ್ಟಿನ ಮನಸ್ಥಿತಿ ಅನ್ನೋದನ್ನು ಆಲೋಚನೆ ಮಾಡಿ. ಯಾರಿಗೆ ಮಧ್ಯರಾತ್ರಿ ಶ್ರೀಮಂತಿಕೆ ಬರುತ್ತೋ ಅವ್ರು ಕೊಡೆ ಹಿಡಿತಾರೆ ಅಂತಾರಲ್ಲ, ಆ ರೀತಿಯಾದಂಥ ಲೆಕ್ಕಾಚಾರ ಇದು. ಇದು ಒಂದು ಪಾಯಿಂಟ್. ಎರಡನೇದು, ಕಳೆದ ಬಾರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಗೃಹ ಖಾತೆಯನ್ನು ಕೊಟ್ಟಿದ್ರಿ, ಈ ಬಾರಿ ಅಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಗೃಹ ಖಾತೆಯನ್ನು ನಮಗೆ ಕೊಡಬೇಕು. ನೋಡಿ, ಯಾರೇ ಆಗಲಿ ಮುಖ್ಯಮಂತ್ರಿ, ಪೊಲೀಸರು ತಮ್ಮ ನಿಯಂತ್ರಣದಲ್ಲಿರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಈಗ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರೆ ಹೋಮ್ ನಮ್ಮ ಜೊತೆ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ನಿರೀಕ್ಷೆ ಮಾಡೋ ತಪ್ಪಲ್ಲ ಕೂಡ. ಯಾಕೆ ಅಂತಂದರೆ 132 ಸ್ಥಾನಗಳನ್ನು ಗೆದ್ಕೊಂಡ್ಬಂದಿದ್ದಾರೆ. ಕಳೆದ ಬಾರಿ ತ್ಯಾಗ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ,
ಮೊದಲನೇದಾಗಿ ಏಕನಾಥ್ ಶಿಂದೆ ಆ ರೀತಿ ಹಿಂದುಳಿದ ವರ್ಗದ ನಾಯಕನನ್ನು ಕೂಡಿಸಿದ್ದು ಅಂತ ಕೇಳಿದ್ದೆ ತಪ್ಪು. ಯಾಕೆಂದರೆ ಈ ಬಾರಿ ಜಾತಿ ಆಧಾರಿತವಾಗಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀಲಿಲ್ಲ. ಹಿಂದೂಗಳು ಒಗ್ಗಟ್ಟಾಗಿದ್ದಕ್ಕೆ ಗೆದ್ದದ್ದು. ಹಿಂದುಳಿದ ವರ್ಗದವರ ಮತದಿಂದ ಗೆದ್ದಿದ್ದೇವೆ, ಮರಾಠ ಮತದಿಂದ ಗೆದ್ದಿದ್ದೇವೆ, ದಲಿತರ ಮತದಿಂದ ಗೆದ್ದಿದ್ದೇವೆ, ಆ ರೀತಿ ಹೇಳಂಗೇ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಬಟೋಗೆ ಅಥವಾ ಕಟೋಗೆ ಅನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ಎಲ್ಲ ಕಡೆ, ಘೋಷವಾಕ್ಯವನ್ನು ಎಲ್ಲ ಕಡೆ ಮೊಳಗಿಸಿದ್ದರಿಂದ ಹಿಂದುತ್ವದ ಆಧಾರದ ಮೇಲೆ ಬಂದಂಥ ಗೆಲುವು ಮಹಾರಾಷ್ಟ್ರದಲ್ಲಿ, ಅದು ಐತಿಹಾಸಿಕವಾಗಿ. ಹಾಗಿರುವಾಗ ಜಾತಿಯ ಲೆಕ್ಕಾಚಾರದಲ್ಲಿ ಮತ್ತೆ ವಾಪಸ್ ಹೋಗ್ಲಿಕ್ಕೆ ಯಾಕೆ ವರಿಷ್ಠ ಮಂಡಳಿ ಸಿದ್ಧ ಆಗತ್ತೆ? ಎರಡನೇದು, ಗೃಹ ಖಾತೆಯನ್ನು ನಮಗೆ ಕೊಡಿ ಅಂತ ಕೇಳೋದಿದೆಯಲ್ಲ, ಈ ಗೃಹ ಖಾತೆಯನ್ನು ಭಾರತೀಯ ಜನತಾ ಪಾರ್ಟಿ 132 ಸ್ಥಾನಗಳನ್ನ ಇಟ್ಕೊಂಡು ಇವ್ರಿಗೆ ಯಾಕೆ ಕೊಡುತ್ತೆ? ಇಲ್ಲ, ಕಳೆದ ಬಾರಿ ದೇವೇಂದ್ರ ಫಡ್ನವೀಸ್ಗೆ ಕೊಟ್ಟಿದ್ರಿ ನೀವು, ನಾನು ಹೋಮ್ ಡಿಪಾರ್ಟ್ಮೆಂಟ್ ಇಲ್ಲದೆ ನಾನು ಮುಖ್ಯಮಂತ್ರಿಯಾಗಿ ಕಳೆದ. ಹೌದು, ಹೋದ ಸಲ ನೀವು ಬಂದಿರೋದು 39 ಜನ, ಈ ಸಲ 132 ಜನ ಕರ್ಕೊಂಬಂದಿದ್ದಾರೆ ದೇವೇಂದ್ರ ಫಡ್ನವೀಸು. ಹೀಗಾಗಿ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯದಾದಂಥ ಖಾತೆಯ ಹಂಚಿಕೆಯಲ್ಲಿ ಆಗಿರುವಂಥ ಭಾಳ ದೊಡ್ಡದಾದಂಥ ವಿವಾದ ಉಂಟಾಗಿದೆ, ಸಂಘರ್ಷ ಉಂಟಾಗ್ತಾ ಇದೆ. ಬಂದದ್ದು ನೋಡಿ, ನಾಗ್ಪುರದಿಂದ ದಿಲ್ಲಿಗೆ ದೇವೇಂದ್ರ ಫಡ್ನವೀಸ್ ಬರ್ತಾರೆ, ಅಜಿತ್ ಪವಾರ್ ಆಲ್ರೆಡಿ ದಿಲ್ಲಿಲಿ ಇದ್ದುಬಿಟ್ಟಿರ್ತಾರೆ, ಈತ ಮುಂಬೈಯಿಂದ ಹೋಗ್ತಾರೆ ಏಕನಾಥ್ ಶಿಂದೆ. ಈ 3 ಜನ ಹೋಗಿ ಭೇಟಿಯಾಗಿದ್ದು, 3 ಜನ ಒಟ್ಟಿಗೆ ವಿಮಾನದಲ್ಲಿ ಅಲ್ಲಿ ಹೋಗಿ ಭೇಟಿಯಾಗಿದ್ದಲ್ಲ ಅಮಿತ್ ಶಾ ಅವ್ರನ್ನ. 3 ಜನ ಪ್ರತ್ಯೇಕವಾಗಿ ಹೋಗ್ತಾರೆ, 3 ಜನ ಪ್ರತ್ಯೇಕವಾಗಿ ಹೋದವರು ಒಟ್ಟಿಗೆ ಹೋಗಿ ಭೇಟಿ ಆಗ್ತಾರೆ, ಮಾತುಕತೆ ನಡೆಯುತ್ತೆ. ಅದಾದ್ಮೇಲೆ ಪ್ರತ್ಯೇಕವಾಗಿ ಎಲ್ಲರೂ ವಾಪಸ್ ಹೋಗ್ತಾರೆ. ಏಕನಾಥ್ ಶಿಂದೆ ಏನು ಮಾಡ್ತಾರೆ, ಮಾರನೇ ದಿವಸ ಶುಕ್ರವಾರ ದಿವಸ ಮುಂಬೈನಲ್ಲಿ ನಮ್ಮ ನಾಯಕರ ಸಭೆ ಇದೆ ಅಂತ ಪತ್ರಿಕೆಯವ್ರಿಗೆ ತಿಳಿಸಿರ್ತಾರೆ. ನಿನ್ನೆ ಶುಕ್ರವಾರ ದಿವಸ ರಾತ್ರಿ ಸಭೆ ಆಗಬೇಕು, ಇದ್ದಕ್ಕಿದ್ದ ಹಾಗೆ ತಮ್ಮ ಊರಿಗೆ ಹೋಗ್ಬಿಡ್ತಾರೆ, ಹಳ್ಳಿಗೆ ಹೋಗ್ಬಿಡ್ತಾರೆ. ಸತಾರಾ ಡಿಸ್ಟ್ರಿಕ್ಟಲ್ಲಿ ಇರೋದು ಅವ್ರದ್ದು ಹಳ್ಳಿ. ಇಲ್ಲ, ನಾನು ಊರಿಗೆ ಹೋಗ್ಬರ್ತೀನಿ ಅಂತ ಊರಿಗೆ ಹೋಗ್ಬಿಡ್ತಾರೆ. ಅಂದರೆ ಒಂದು ಸಭೆಯಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಏಕನಾಥ್ ಶಿಂದೆಗೆ ಏನಾಗಿದೆ ಅಂದರೆ, ಭಾರತೀಯ ಜನತಾ ಪಾರ್ಟಿಯ ವರ್ಚಸ್ಸು, ನರೇಂದ್ರ ಮೋದಿ, ಅಮಿತ್ ಶಾ ಅನ್ನುವಂಥ ಲೀಡರ್ಗಳ ಲೆಕ್ಕಾಚಾರದ ಮೇಲೆಗೆ ನಡೆದಂಥ ಚುನಾವಣೆ ಅನ್ನೋದು ಅವ್ರಿಗೆ ಮರ್ತೋಗ್ಬಿಟ್ಟಿದೆ. ಅವ್ರಿಗೇನಾಗಿದೆ, ನನಗೆ ಜನ ಓಲೈಸ್ತಾ ಇದ್ದಾರೆ, ನನಗೆ ನಿಜವಾದ ಶಿವಸೇನೆ ಅಂತ ಜನ ಒಪ್ಕೊಂಡಿದ್ದಾರೆ, ನನಗೆ ಸಿಕ್ಕಂಥ ಮನ್ನಣೆ ಇದು ಈ ಬಾರಿಯ ಚುನಾವಣೆಯಲ್ಲಿ. ಅವ್ರದ್ದು ಇರಬಹುದು ಭಾರತೀಯ ಜನತಾ ಪಾರ್ಟಿದು, ಆದರೆ ನನ್ನಿಂದ ಅವ್ರಿಗೆ ಮತ ಬಂದಿದೆ ವಿನ ಅವರಿಂದ ನನಗೆ ಮತ ಬಂದಿಲ್ಲ ಅನ್ನುವಂಥ ಭ್ರಮೆಯಲ್ಲಿ ಅವರು ತೇಲಾಡ್ತಾ ಇರೋದು ಈ ಸಂದರ್ಭದಲ್ಲಿ. ಹೀಗಾಗಿ 7 ದಿನಗಳಾದರೂ ಕೂಡ ಇದು ತೀರ್ಮಾನ ಆಗಲಾರದಂಥ ಸ್ಥಿತಿಗೆ ಬಂದು ಕೂತಿದೆ. ಅವರು ಸತಾರಾದಿಂದ ವಾಪಸ್ ಬಂದ ಮೇಲೆ ಏಕನಾಥ್ ಶಿಂದೆ ಕೊನೆಯ ಹಂತದ ಮಾತುಕತೆಯನ್ನು ಅಮಿತ್ ಶಾ ಅವರು ನಡೆಸಲಿದ್ದಾರೆ. ಯಾವುದೇ ಕಾರಣಕ್ಕೂ ದೇವೇಂದ್ರ ಫಡ್ನವೀಸ್ ಅಲ್ಲದೆ ಬೇರೆ ಯಾರನ್ನೇ ಮುಖ್ಯಮಂತ್ರಿ ಮಾಡಿದರೂ ಕೂಡ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವರ್ಚಸ್ಸು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಎರಡನೇದು, ಏಕನಾಥ್ ಶಿಂದೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ನೀವು ಭಸ್ಮಾಸುರನ ರೀತಿಯಲ್ಲಿ ತಯಾರು ಮಾಡಿದರೆ, ಹೇಗೆ ಉದ್ಧವ್ ಠಾಕ್ರೆ ಸಿದ್ಧರಾದ್ರಲ್ಲ ಆ ರೀತಿ ತಯಾರು ಮಾಡಿದರೆ ಮುಂದೆ ಭಾರತೀಯ ಜನತಾ ಪಾರ್ಟಿಗೆ ಭಾಳ ದೊಡ್ಡದಾದಂಥ ಏಟು ಬೀಳುವುದಂತೂ 100ಕ್ಕೆ 100 ದಿಟ. ಏನಾಗುತ್ತೆ ಕಾದ್ ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.